ಹಾಯ್ ಫ್ರೆಂಡ್ಸ್, ನಾವಿವತ್ತು 4 ನಲ್ಲಿಕಾಯಿ ತಗೊಂಡಿದ್ದೀನಿ ನಾನು. ಇದರಲ್ಲಿ ನಲ್ಲಿಕಾಯಿ ಸಾಂಬಾರು ಮಾಡ್ಕೊಳ್ಳೋಣ. ಒಂದು 5 ಜನ ತಿನ್ಬೋದು 4 ನಲ್ಲಿಕಾಯಲ್ಲಿ ಮಾಡೋ ಸಾಂಬಾರನ್ನ. ಬರೀ ನಾನು ಇವಾಗ ನೀರಿಟ್ಟಿದ್ದೀನಿ, ಇದನ್ನ ಬೇಯಿಸ್ಕೋಣ. ಇದ್ರ ಫ್ರೆಂಡ್ಸ್, ನಾನೀಗ ಒಂದು 4 ಒಣಮೆಣಸಿನ್ಕಾಯಿ ಇದರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊತಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ನಾವು ತಿಂತೀವಿ ಅನ್ನೋರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, 2 ಹಾಕ್ಕೊಳ್ಳಿ ಸಾಕು. ನೋಡಿ ಫ್ರೆಂಡ್ಸ್, ಈಗ ನಾನು ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಹುರ್ಕೋಣ. ನಾನು ಜೀರಿಗೆ ಅರ್ಧ ಸ್ಪೂನು, ಕಾಳುಮೆಣಸು ಅರ್ಧ ಸ್ಪೂನು, ಚಿಕ್ಕ ಸ್ಪೂನ್ ಇವೆಲ್ಲ ನಾನು ಕೈಯಲ್ಲಿ ನಾನು ಅಳತೆ ಮಾಡ್ತಾ ಇದ್ದೀನಿ. ನೀವು ಸ್ಪೂನ್ ಪ್ರಕಾರ ಅಂದರೆ ಅರ್ಧ ತಗೊಳ್ಳಿ. ಧನಿಯಾ 3/4 ಸ್ಪೂನು. ಇದನ್ನ ಹುರ್ಕೊಳ್ಳಿ, ಸ್ಟವ್ ಕಮ್ಮಿ ಇಟ್ಕೊಂಡು ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ, ಹುರ್ಕೊಂಡಿದ್ದೀನಿ. ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನ ನಾನು ಸ್ವಲ್ಪ ಆರಿದ್ಮೇಲೆ ಪುಡಿ ಮಾಡ್ಕೊತೀನಿ. ಖಾರ ಜಾಸ್ತಿ ತಿಂತೀವಿ ಅನ್ನೋರು ಇನ್ನೊಂದು 1/4 ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಬೆಂದಿರೋ ನಲ್ಲಿಕಾಯಿ ಮೆಣಸಿನ್ಕಾಯಿ ಮಾತ್ರ ಸಪ್ರೇಟಾಗಿ ತೊಗೊಬರ್ತಾ ಇದ್ದೀನಿ. ನೀರು ಹಂಗೆ ಇರಲಿ, ಅದೇ ಸಾಂಬಾರಿಗೆ ಯೂಸ್ ಮಾಡೋಣ. ಇದರಲ್ಲಿ ಬೀಜ ಸಪ್ರೇಟ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ಈಗ ನಲ್ಲಿಕಾಯಿ ಆರಿದೆ, ಬೀಜ ಮಾತ್ರ ಸಪ್ರೇಟ್ ಮಾಡ್ಕೊಳ್ಳೋಣ. ಬೀಜ ಸುಮ್ಮನೆ ಹಂಗಂದ್ರೆ ಬಂದ್ಬಿಡುತ್ತೆ. ನೋಡಿ, ಬೇಯಿಸಿರೋ ಮೆಣಸಿನ್ಕಾಯಿ, ನಲ್ಲಿಕಾಯಿ ಮತ್ತು ಕೊಬ್ಬರಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಪೇಸ್ಟ್ ಮಾಡ್ಕೊ ಬಂದಿದ್ದೀನಿ. ಈ ಪೇಸ್ಟ್ನ ಇದಕ್ಕೆ ಹಾಕೊಬಿಡೋಣ. ನೀವು ಗ್ರೀನ್ ಚಿಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಇದು ನಾನು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಈ ಥರ ಇದೆ. ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಇದನ್ನ ಹಾಕೋಣ. ಫುಲ್ಲು ಹಾಕ್ಬಿಡ್ತಾ ಇದ್ದೀನಿ. ಇದಕ್ಕೆ ನೋಡಿ, ಒಂದು ಗೋಳಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕಿವುಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಡ್ತಾ ಇದ್ದೀನಿ. 1 ಸ್ಪೂನು. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕೋಣ. ಇದು ನಾವು ಸೂಪ್ ತರ ಕೂಡ ಕುಡಿಬೋದು ಫ್ರೆಂಡ್ಸ್, ರಸಂ ತರ ಯೂಸ್ ಮಾಡ್ಬೋದು, ಸಾಂಬಾರ್ ತರ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ನೀರು ಹಾಕೊಂಡಿದ್ದೆ. ನೋಡಿ, ಈ ಮಾತ್ರ ಅದಕ್ಕೆ ನಾನು ಇಡ್ತಾ ಇದ್ದೀನಿ. ನಿಮಗೆ ನೀರಾಗಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಇದು ನಾನು ಸಾಕು, ಸ್ವಲ್ಪ ಗಟ್ಟಿ ಆಗುತ್ತೆ. ಅಕ್ಕಿ ಹಾಕಿರೋದ್ರಿಂದ ನಮಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾಂಬಾರು. ಸಾಕು, ಇದನ್ನ ಒಂದು 4 ನಿಮಿಷ ಕುದಿಸ್ಕೋಣ. ನೋಡಿ ಫ್ರೆಂಡ್ಸ್, ಈಗ ನೋಡೋಣ, ಕುದ್ದಿದೆ ಸಾಂಬಾರು. ನೋಡಿ, ಈಗ ನಾನು ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದಕ್ಕಾದಷ್ಟು ತುಪ್ಪದ ಒಗ್ಗರಣೆ ಕೊಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನ್ ತುಪ್ಪ ಸಾಕು. ಇಂಗು ಯೂಸ್ ಮಾಡೋರು ಇಂಗು ಹಾಕೊಳ್ಳಿ, ಇದಕ್ಕೆ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ 2 ಮುರಿದಾಕ್ತಾ ಇದ್ದೀನಿ. ಇಂಗು, ಮಾಡಿರೋ ಒಗ್ಗರಣೆ ಏನಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಸೂಪ್ ತರ ಯೂಸ್ ಮಾಡಲ್ಲ, ರಸಂ ಸಾಂಬಾರ್ ತರ ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ತುರಿ. ನೋಡಿ ಫ್ರೆಂಡ್ಸ್, ರೆಡಿ ಆಯ್ತು ಸಾಂಬಾರು. ಇದು ನಿಮ್ಗೊಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಒಂದ್ಸಾರಿ ಟ್ರೈ ಮಾಡಿ.
ರೆಡಿಯಾಗಿದೆ. ಹೆಲ್ತ್ಗೆ ಈ ಥರ ಸಾಂಬಾರಿಗೆ ತುಂಬ ಇಷ್ಟ ಆಗುತ್ತೆ. 4 ನೆಲ್ಲಿಕಾಯಿ ಇದ್ರೆ ನೀವು ಮಾಡ್ಕೋಬೋದು. ತುಂಬ ಈಸಿ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.